ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಮಾಡಿರೋ ಒಂದು ಉತ್ತಮ ಪಠ್ಯ ಕಾರ್ಯದ ಬಗ್ಗೆ ನಮಗೆ ವಿವರಿಸಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಅಶೋಕ್ ನಗರ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ತುಂಬ ರೆಸಿಡೆನ್ಷಿಯಲ್ ಇರುವಂಥ ಪ್ರದೇಶ, ಹೆಚ್ಚಿನ ಜಾಗಗಳಲ್ಲಿ ಜನರು ವಾಸಿಸುವಂಥ ಏರಿಯಾ ಇದೆ. ಅಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಹೆಚ್ಚಿನ ಒಂದು ಮನೆಗಳಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷ ಟೀಮನ್ನು ಮಾಡಲಾಗಿತ್ತು ಮತ್ತು ಅವರಿಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಅವರ ಬಂಧಿತನ ಹೆಸರು ಮಲ್ಲಿಕಾರ್ಜುನ್ ಜಯಂತಪ್ಪ ಪ್ರಭಾರ, ಸುಮಾರು 33 ವರ್ಷ. ಇವನ ಒಂದು ಹಿನ್ನೆಲೆಯಿಂದ ಕೈಯಾಗಿದ್ದಾಗ ಈ ಇತ್ತೀಚೆಗೆ ಒಂದು ಅಪರಾಧಕ್ಕೆ ಎಸ್ಪೆಷಲಿ ಮನೆಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರ ಮೊದಲು ಅವನು ವೃತ್ತಿಯಲ್ಲಿ ಈ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದ, ಟ್ರಕ್ ಡ್ರೈವರ್ ಆಗಿ ಇತರೆ ವಾಹನ ಚಾಲಕ ಕೆಲಸ ಮಾಡ್ತಾರೆ ಮತ್ತು ಬೆಂಗಳೂರು ನಗರದಲ್ಲಿ ಮತ್ತು ಕಲಬುರಗಿಯಲ್ಲೂ ಕೂಡ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವಾಹನಗಳನ್ನು ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಏನಾಗಿದೆ, ಅವರ ಒಂದು ಫಸ್ಟ್ ವೆಹಿಕಲ್ ಅವರು ಬಿಟ್ಟುಕೊಂಡಿದ್ದಾರೆ. ನಂತರ ವಿಜಯಪುರದಲ್ಲಿ ಜಮೀನಲ್ಲಿ ಅದರ ಜೊತೆಗೆ ಅವನಿಗೆ ಗ್ಯಾಮ್ಲಿಂಗ್ ಮತ್ತು ಕುಡಿತದ ಒಂದು ಚಟಕ್ಕೆ ಬೆಳೆಯಾಗಿದೆ. ಆ ದುಂದು ವೆಚ್ಚದಗೋಸ್ಕರ ಅವನು ಈ ಮನೆಗಳನ್ನು ಮಾಡಿದ್ದಾರೆ. ನಾವು ನೋಡಿದಾಗ ಒಟ್ಟು 7 ಮನೆಗಳನ್ನು ಮಾಡಿದ್ವಿ. ಒಂದೇ ಅವನು ಈ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗುರುತರದಲ್ಲಿ ಯಾರು ಲಿವಿಂಗ್ ರಿಲೇಷನ್ ವಾಸ ಮಾಡ್ತಾ ಇದ್ದಾರೆ. ಅಲ್ಲೇ ರೆಕ್ಕೆ ಮಾಡೋದು, ರಾತ್ರಿ ಇರೋದು ಮತ್ತು ಸ್ಕ್ರೂ ಡ್ರೈವರ್ ಮತ್ತು ರಾಡ್ ಇಟ್ಕೊಂಡು ಮನೆಗಳನ್ನ ಮಾಡಿದ್ವಿ. ಜಾಸ್ತಿ ಟಾರ್ಗೆಟ್ ಮಾಡಿರೋದು ಏನಂತಂದರೆ ಹೀರಾನಗರ ಇದೆ, KSRTC ಕಾಲೋನಿ ಇದೆ, ನಿಮಗೆ ಪರಮೇಶ್ವರ ನಗರ ಇದೆ, ಸಂತೋಷ ಇದೆ. ಬೇಸಿಕಲಿ ಇಂಗ್ಲೆಂಡ್ ಅರೌಂಡ್ ಅಶೋಕ್ ನಗರ ಪೊಲೀಸ್ ಸ್ಟೇಷನ್. ಇವರ ಒಂದು ಬಂಧನದಿಂದ ಈಗ ನಿಯರ್ಲಿ 10,30,30,000 ಬೆಲೆ ಬರುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ಮಾಡಿದ್ದಾರೆ. ಮತ್ತು ಇವನು ಎಲ್ಲಿ ಅಪರಾಧ ಮಾಡಿ ಒಂದು ಸಲ ಓಡಾಡ್ತಾ ಇರಬೇಕಾದ್ರೆ ನಮಗೆ ಒಂದು ವೈಜ್ಞಾನಿಕವಾಗಿ ಒಂದು ಸಾಕ್ಷಾತ್ಕಾರ ಇತ್ತು CCTV ನಲ್ಲಿ. ಆ ದೊರಕಿದ ಮೇಲೆ ಸ್ಥಳೀಯ ಪೊಲೀಸರು 19 ಸಿಬ್ಬಂದಿಯನ್ನೆಲ್ಲ ಮಾಡಿತ್ತು. ಅವನು ನೆಕ್ಸ್ಟ್ ಅಫೆನ್ಸ್ ಮಾಡಬೇಕಾದ್ರೆ ಇಂಟ್ಯಾಕ್ಟ್ ಆಗಿ ಏನೋ ಹತ್ರ ಅಡ್ರೆಸ್ ಹಾಕಿದ್ದು ಕೂಡ ಕೆಲವು ದಿನಗಳ ನಂತರ ಸೇಮ್ ಕಾಸ್ಟ್ಯೂಮಲ್ಲಿ ಅವನು ಸಿಕ್ಕಿರೋದು, ರೆಡ್ ಕ್ಯಾಪ್ ಹೊಡೆದಿರೋದು, ಅವನು ದರ್ಶಿರುವ ಶರ್ಟ್ ಪ್ಯಾಂಟ್. ಮತ್ತು ಅದೇ ರೀತಿ ಅಪರಾಧ ಮಾಡಿಕೊಂಡು ನಮ್ಮ ಟೀಮ್ ಬಂಧನ ಮಾಡಿದ್ರು. ಮತ್ತು ಏನು ಕಳ್ಳತನ ಮಾಡಿರುವ ಚಿನ್ನಾಭರಣಗಳು ಅವುಗಳಲ್ಲಿ ಕೆಲವುಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಇನ್ನೂ ಕೆಲವರು ವಿನಿಯೋಗ ಮಾಡಿದ್ದಾರೆ. ಇದೇ ಭಾಗ ಮಾಡಿದ್ದನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇವ್ರ ಮೇಲೆ ಈಗ ಮುಂದೆ ನಿಗಾವಹಿಸಿದ್ದೀವಿ. ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್, ಅದರಲ್ಲಿ ನಮ್ಮ ಕಲಬುರಗಿ ಸಿಟಿ ಪೊಲೀಸರು ಒಂದು ಲಾಕ್ ಹೌಸ್ ಬೀಡ್ ಸಿಸ್ಟಮ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಲಾಕ್ ಹೌಸ್ ಬೀಡ್ ಸಿಸ್ಟಮ್ ಬೇಸಿಕಲಿ ಇದರಲ್ಲಿ ಏನಂತಂದರೆ, ಒಂದು ವೇಳೆ ತಾವೇನಾದರೂ ಮನೆಗೆ ಇಟ್ಟು ಪ್ರವಾಸಕ್ಕೆ ಹೋಗ್ಬೋದು ಅಥವಾ ಬೇರೆ ಸಂಬಂಧಿಕರ ಊರುಗಳಿರ್ಬೋದು, ಅಂಥದ್ದೇನಾದರೂ ಒಂದು ಸನ್ನಿವೇಶ ಬಂದರೆ ನಮ್ಮ ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9080805500. ಇದಕ್ಕೆ ನಿಮ್ಮ ಹೆಸರು, ವಿಳಾಸ ಮತ್ತು ನಿಮ್ಮ ಮನೆ ಒಂದು ಎಲ್ಲಿದೆ ಅದಕ್ಕೆ ಲೊಕೇಶನ್ ಹಾಕಿದ್ರೆ ಅದು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೂ ಕಳಿಸ್ಬೋದು ಅಥವಾ ನಮ್ಮ ಕಂಟ್ರೋಲ್ ರೂಮಿಗೆ ಕಳಿಸ್ಬೋದು. ಒಂದು ವೇಳೆ ಕಳಿಸಿದರೆ ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಅಲ್ಲಿ ಹೆಚ್ಚಿನ ಒಂದು ವ್ಯವಸ್ಥೆ ಆಗ್ತಾ ಇದೆ ಹೌಸ್ ಸಿಸ್ಟಮ್ನಲ್ಲಿ. ತಮಗೆ ಈಗ ಕಳೆದ ನಾವು ಒಂದು 15 ಡೇಸ್ಗಿಂತ ಸ್ಟಾರ್ಟ್ ಮಾಡಿದ್ದೀವಿ ನಗರದಲ್ಲಿ. ಕಳೆದ 15 ಡೇಸಲ್ಲಿ ಎಲ್ಲೆಲ್ಲಿ ನಮಗೆ ಮಾಹಿತಿ ಇತ್ತು, ಸಾರ್ವಜನಿಕರು ಈಗ ಎಲ್ಲೆಲ್ಲಿ ಮಾಹಿತಿ ಇರ್ತದೆ ಎಲ್ಲಿಯೂ ಕೂಡ ಅಪರಾಧಗಳಾಗುತ್ತೆ. ಮತ್ತು ಅದರ ಜೊತೆಗೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಸಿಬ್ಬಂದಿಗಳು ಮಕ್ಕಳ ಕೆಲಸದಲ್ಲಿ ಆಗ್ತಾರೆ, ಡೇಟ್ ಬೀಟಲ್ಲಿ ಹೋಗೋದು ಎಲ್ಲೆಲ್ಲಿ ಈ ಲಾಕ್ ಹೌಸಸ್ ಇದೆ, ನಾವು ಸ್ವಯಂ ಪ್ರೇರಿತವಾಗಿ ಅವುಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಹೆಚ್ಚಿನ ಒಂದು ಕಷ್ಟ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಎಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ನೀಡ್ತಾರೆ ಅಲ್ಲಿ ವಿಶೇಷವಾಗಿ ಒಂದು ನಮ್ಮ ಡೇ ಬ್ರೀಫ್ ಮತ್ತು ನೈಟ್ ಬ್ರೀಫ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅವರು ನಮೂದಿಸ್ಬೋದು ಯಾವತ್ತು ದಿನ ಹೋಗ್ತಾ ಇದ್ದಾರೆ, ಎಷ್ಟು ದಿನ ಹೋಗ್ತಾ ಇದ್ದಾರೆ. ಕೆಲವರು 1 ವಾರ ಹೋಗ್ಬೋದು, ಕೆಲವರು 2 ದಿನ ಹೋಗ್ಬೋದು, ಇವೆಲ್ಲ 1 ನೈಟ್ ಹೋಗಿ ಬರೋದಿಲ್ಲ. ಒಂದು ಪ್ರೋ ಆ್ಯಕ್ಟಿವ್ ಆಗಿ ನಾವು ಕೆಲಸ
ಇದು ಸುಮಾರು ವೈಜ್ಞಾನಿಕವಾಗಿ ನಮಗೆ ದೊರಕುವ ಸಾಕ್ಷ್ಯಾಧಾರಗಳು CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ ಇರ್ಬೋದು, ಇರುವ ಕ್ಲೂಗಳು ಇರ್ಬೋದು, ಅಥವಾ ಬೇರೆ ನಮ್ಮ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಮೇಲೆ ಡಿಟೆಕ್ಷನ್ ಆಗುತ್ತೆ. ನಿಯರ್ಲಿ 55 to 60% ಡಿಟೆಕ್ಷನ್ಸ್ ಆಗುತ್ತೆ. ಇನ್ನೂ ಏನು ಉಳಿದ ಒಂದು 35 to 40% ಇಲ್ಲಿ ಪತ್ತೆ ಆಗುತ್ತೆ. ಅವುಗಳನ್ನು ನಾವು ಕಡಿಮೆ ಮಾಡಿ ನಾವು ಪ್ರೋಆಕ್ಟಿವ್ ಆಗಿ ಪ್ರಿವೆಂಟಿವ್ ಪೊಲೀಸಿಂಗ್ಗೋಸ್ಕರ ಈ ಲಾಕ್ ಹೌಸ್ ಪೊಲೀಸ್ ಸಿಸ್ಟಮನ್ನು ಜಾರಿಗೆ ತರಲಾಗಿದೆ. ಇದರ ಒಂದು ಉಪಯೋಗವನ್ನು ಮತ್ತು ಇವತ್ತೇನು ಇವರು ಅಶ್ವತ್ಥ